Hello, welcome to my YouTube channel and please subscribe my channel. ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಭಾಗ 1 8ನೇ ತರಗತಿ ಅಧ್ಯಾಯ 2 ಭಾರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ಅಭ್ಯಾಸಗಳು. ರೋಮನ್ ನಂಬರ್ 1 ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಇಲ್ಲಿ 3 ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಏನು ಬಿಟ್ಟ ಸ್ಥಳದಲ್ಲಿ ನಮ್ಮ ಉತ್ತರವನ್ನ ಬರಿಬೇಕು. ರೋಮನ್ ಸಂಖ್ಯೆ 2 ಸಂಕ್ಷಿಪ್ತವಾಗಿ ಉತ್ತರಿಸಿ. ಅಂದ್ರೆ ಇಲ್ಲಿ ಒಟ್ಟು 5 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. 5 ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಬರಿಬೇಕು. ಅಭ್ಯಾಸಗಳು. ರೋಮನ್ ನಂಬರ್ 1 ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ಮೊದಲನೇ ಪ್ರಶ್ನೆ, ಭೌಗೋಳಿಕವಾಗಿ ಭಾರತವು ಒಂದು ಡ್ಯಾಶ್. ಉತ್ತರ ಪರ್ಯಾಯ ದ್ವೀಪ. ಎರಡನೇ ಪ್ರಶ್ನೆ, ಬೂದಿಯ ಕುರುಹುಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ. ಉತ್ತರ ಕರ್ನೂಲ್. ಮೂರನೇ ಪ್ರಶ್ನೆ, ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ಗಳು ಎಂದು ಕರೆಯಲಾಗುತ್ತದೆ. ಉತ್ತರ ಸೂಕ್ಷ್ಮ ಶಿಲಾ ಪರಿಕರ ಎಂದು ಕರೆಯಲಾಗುತ್ತದೆ. ರೋಮನ್ ಸಂಖ್ಯೆ 2 ಸಂಕ್ಷಿಪ್ತವಾಗಿ ವಿವರಿಸಿ. ನಾಲ್ಕನೇ ಪ್ರಶ್ನೆ, ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ ಭಾರತದ ಭೌಗೋಳಿಕ ಅಥವಾ ಭೂಮೇಲ್ಮೈ ಲಕ್ಷಣಗಳು: ಉತ್ತರ ನದಿ ಬಯಲು ಪ್ರದೇಶ, ಪರ್ಯಾಯ ಪ್ರಸ್ಥಭೂಮಿಗಳು, ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು, ಉತ್ತರದ ಹಿಮಾಲಯ ಪರ್ವತಗಳು. ಐದನೇ ಪ್ರಶ್ನೆ, ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ. ಉತ್ತರ ವಾಯು ಭಾರತದಲ್ಲಿ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ದಾಳಿಗಳು ಸಂಭವಿಸಿವೆ. ಆರನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲ ಎಂದರೇನು. ಉತ್ತರ ಮಾನವನು ಲೇಖನ ಕಲೆಗಳನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತೇವೆ. ಏಳನೇ ಪ್ರಶ್ನೆ, ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಹೇಗೆ ಪ್ರಾರಂಭವಾಯಿತು. ಉತ್ತರ ಮಾನವನು ಕೆಲವು ಪ್ರಾಣಿಗಳ ಸ್ವಭಾವ, ಆಹಾರ ರೀತಿ ಹಾಗೂ ಸಂತತಿಯ ವೃದ್ಧಿಯ ಬಗ್ಗೆ ತಿಳಿದುಕೊಂಡು ಪೋಷಿಸತೊಡಗಿದನು. ಹೀಗೆ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆಯು ಪ್ರಾರಂಭವಾಯಿತು. ಎಂಟನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲಘಟ್ಟವನ್ನು ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆದಿದ್ದಾರೆ. ಅವು ಯಾವುವು. ಉತ್ತರ ಇಲ್ಲಿ 3 ಹಂತಗಳು. ಮೊದಲನೇದು ಹಳೆ ಶಿಲಾಯುಗ, ಎರಡನೆಯದು ಮಧ್ಯ ಶಿಲಾಯುಗ, ಮೂರನೇದು ನವಶಿಲಾಯುಗ. ಹಳೆ ಶಿಲಾಯುಗದೊಳಗೆ ಮತ್ತೆ ಏನ್ ಮಾಡ್ಬೋದು, ನೀವು ಕೆಲವೊಂದಿಷ್ಟು ಶಿಲಾಯುಗಗಳನ್ನ ನೋಡ್ಬೋದು. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ. ಇದಷ್ಟು ಏನಾಗಿತ್ತಂತಂದ್ರ ಭರತ ವರ್ಷ ಪಾಠದ ಭರತ ವರ್ಷ ಅಧ್ಯಾಯದ ಪ್ರಶ್ನೋತ್ತರಗಳು ಆಗಿದ್ದವು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.